ಪ್ರೈಸ್ ಲಾರ್ಡ್. ಕರ್ತನು ರಕ್ಷಕನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೆ. ಪ್ರಿಯರೇ, ಕಳೆದ ವರ್ಷಗಳಿಂದ ಅನೇಕ ಸಂಚಿಕೆಗಳ ಮುಖಾಂತರ ನಿಮ್ಮ ಮಧ್ಯದಲ್ಲಿ ಬರಲಿಕ್ಕಾಗುವಂತೆ ದೇವರು ಕೃಪೆ ಕೊಟ್ಟರು. ಈ ವರ್ಷ 2026ನಲ್ಲಿ ದೇವರು ನಮ್ಮ ಕೊಟ್ಟಂಥ ಒಂದು ದರ್ಶನವಾಗಿದೆ. ನಾವು ಸಹೋದರಿಗಳನ್ನು ಒಂದು ಬಲಪಡಿಸುವಂಥ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ಮೂಲಕ ಅಂದರೆ ನಮ್ಮ ಬೆರಾಕ ಫುಲ್ ಗಾಸ್ಪೆಲ್ ಚರ್ಚ್ ಬ್ಯಾಂಗ್ಳೂರು ಈ ಸಭೆಯ ಮುಖಾಂತರವಾಗಿ ಇರುವಂತಹ ಸಹೋದರಿಗಳ ಕೂಟವಾದಂಥ ಎಸ್ತೇರ್ ಮೀಟಿಂಗ್, ಇದರ ಮೂಲಕವಾಗಿ ಸಹೋದರಿಗಳಾದ ನಾವುಗಳು ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ. ಹೌದು ಪ್ರಿಯರೇ, ಸತ್ಯವೇದ ಸಹೋದರಿಗಳಿಗೆ ವಿಶೇಷ ಆದ್ಯತೆಯನ್ನು ಕೊಡುವಂಥ ಪುಸ್ತಕ. ನಾವು ಸತ್ಯವೇದದಲ್ಲಿ ನೋಡ್ತೇವೆ, ಸಹೋದರಿಗಳ ಬಗ್ಗೆ ದೇವರು ಅನೇಕ ವಿಷಯದಲ್ಲಿ ಮಾತನಾಡ್ತಾರೆ. ನನಗೆ ಬಹಳ ಇಷ್ಟವಾದ ಒಂದು ವೇದ ಭಾಗ ಅಂತ ಹೇಳಿದ್ರೆ ಜ್ಞಾನೋಕ್ತಿಗಳು 14:1 ನಾವು ನೋಡ್ತೇವೆ, ಜ್ಞಾನವಂತೆ ತನ್ನ ಮನೆಯನ್ನು ಕಟ್ಟುವಳು. ನಾವು ಈ ವಾಕ್ಯದಲ್ಲಿ ನೋಡುವಾಗ ಒಂದು ಮನೆಯನ್ನು ಕಟ್ಟುವಂತಹ ಒಂದು ಅಧಿಕಾರವು, ಮನೆಯನ್ನು ಕಟ್ಟುವಂತಹ ಕೆಲಸ ಸ್ತ್ರೀಯರಿಗೆ ಕೊಡಲ್ಪಟ್ಟಿದೆ. ಅಷ್ಟು ಮಾತ್ರ ಅಲ್ಲ, ಅದೇ ರೀತಿಯಾಗಿ ಮುಂದೆ ನಾವು ನೋಡೋದರ ರೂತನ ಪುಸ್ತಕದಲ್ಲಿ ಈ ರೀತಿಯಾಗಿ ನಾವು ನೋಡ್ತೇವೆ, ಅಲ್ಲಿ ಇಸ್ರೇಲ್ ಗೃಹವನ್ನು ಕಟ್ಟಿದಂಥ ಕೀರ್ತಿ ಅಲ್ಲಿ ಸಹೋದರಿಗಳಾದಂಥ ರಾಹೇಲ್ ಮತ್ತು ಲೇಹಲಿಗೆ ಸಲ್ಲಲ್ಪಡುತ್ತೆ. ಹಾಗಾದರೆ ನನ್ನ ಪ್ರಕಾರವಾಗಿ ನಮಗೊಂದು ದೊಡ್ಡದಾದ ದರ್ಶನವಿರಬೇಕು. ಸಹೋದರಿಗಳಾದ ನಾವು ಬರೀ ನಮ್ಮ ಮನೆ, ನಾವು ನಮ್ಮ ಗಂಡ ಅಥವಾ ನಮ್ಮ ಮಕ್ಕಳು ಇವುಗಳು ಮಾತ್ರ ಕಟ್ಟೋರಲ್ಲ, ನಾವೊಂದು ಸಮಾಜವನ್ನು ಕಟ್ಟುವರಾಗಿದ್ದೇವೆ. ಸಹೋದರಿಗಳನ್ನಾದ ನಾವು ಬರೀ ಸಮಾಜವನ್ನು ಮಾತ್ರ ಅಲ್ಲ, ನಾವು ಜನರೇಷನನ್ನು ಕಟ್ಟುವರಾಗಿದೆ. ಹೌದು ಪ್ರಿಯರೇ, ನಾವು ದೇವರು ನಮ್ಮನ್ನು ಕರೆದಿದ್ದು ನಾವೊಂದು ಸಂತತಿಗಳನ್ನು ತಲೆಮಾರುಗಳಿಗೆ ನಾವು ಒಂದು ಉದಾಹರಣೆಗಳಾಗಿ, ತಲೆಮಾರುಗಳಿಗೆ ನಮ್ಮ ಭಕ್ತಿಯನ್ನು ಕೊಡುವರಾಗಿ, ತಲೆಮಾರುಗಳನ್ನು ದೇವರ ಕಡೆಗೆ ನಡೆಸಲಿಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ. ಇವತ್ತು ತಿಮೋತಿಗಳು ನಮ್ಮ ಸಭೆಯಲ್ಲಿ ಎದ್ದೇಳಬೇಕಾದ್ರೆ ಲೋವಿಯಂತಹ ಅನೇಕ ಸಹೋದರಿಗಳು ಎದ್ದೇಳಬೇಕಾಗಿದೆ. ಅದಕ್ಕೋಸ್ಕರವೇ ನಮ್ಮ ಈ ವುಮೆನ್ಸ್ ಕಾರ್ನರ್ ಎನ್ನುವಂಥ ಹೊಸ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೇವೆ. ಸತ್ಯವೇದದಲ್ಲಿ ನನಗೆ ಬಹಳ ಇಷ್ಟವಾದ ಒಂದು ವಾಕ್ಯವನ್ನು ನಿಮ್ಮ ಮುಂದೆ ಓದಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದಾಗಿದೆ ಜ್ಞಾನೋಕ್ತಿಗಳು 31ನೇ ಅಧ್ಯಾಯ 25 ಮತ್ತು 26ನೇ ವಾಕ್ಯ. ಬಲವನ್ನು ತೇಜಸ್ಸನ್ನು ಹೊದ್ದುಕೊಂಡಿರುವಳು, ಭವಿಷ್ಯದ ಭಯವಿಲ್ಲದೆ ನಗುತ್ತಿರುವಳು, ಬಾಯಿ ತೆರೆದು ಜ್ಞಾನವನ್ನು ತೋರ್ಪಡಿಸುವಳು, ಆಕೆಯ ನಾಲಿಗೆಯು ಬುದ್ಧಿಯನ್ನು ಪ್ರೀತಿಪೂರ್ವಕವಾಗಿ ಹೇಳುವುದು. ಹೌದು ಪ್ರಿಯರೇ, ಸತ್ಯವೇದ ನಮಗೆ ಹೇಳುವಂಥ ಬಹಳ ವಿಶೇಷವಾದ ವಾಕ್ಯ ಇದೆ. ನಾವು ಭವಿಷ್ಯದ ಭಯವಿಲ್ಲದೆ ನಗುತ್ತೇವೆ, ಬಲವನ್ನು ತೇಜಸ್ಸನ್ನು ಹೊದ್ದುಕೊಂಡಿದ್ದೇವೆ. ನಿಜವಾಗಿ ನಾವು ಇವತ್ತು ಬಹಳ ಸಂತೋಷವಾಗಿ ಹೇಳಲಿಕ್ಕೆ ಸಾಧ್ಯ. ದೇವರ ಕೃಪೆ ಮೂಲಕ ನಾವು ಸತ್ಯವೇದದಲ್ಲಿರುವಂತಹ ಸ್ತ್ರೀಗಳ ಬಗ್ಗೆ ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೇವೆ. ಬಹಳಷ್ಟು ಪ್ರಾರ್ಥನೆಯಿಂದ ನೀವೆಲ್ಲರೂ ಕಾದು ನೋಡ್ರಿ, ಯಾಕಂದರೆ ನಮಗೆ ಒಂದು ಮಾದರಿ ಬೇಕಾಗಿದೆ. ಸತ್ಯವೇದದಲ್ಲಿ ಅನೇಕ ಸ್ತ್ರೀಯರ ಮಾದರಿಗಳು, ಅವರು ಹೇಗೆ ತನ್ನ ಕುಟುಂಬವನ್ನು, ತನ್ನ ಮನೆಯನ್ನು, ತನ್ನ ಮನೆತನವನ್ನು ಕಟ್ಟಿದ್ರು, ಹೇಗೆ ಮಾದರಿಗಳಾಗಿದ್ದರು, ಹೇಗೆ ವಿಶ್ವಾಸದ ತಾಯಿಗಳಾಗಿದ್ದರು, ಪ್ರಾರ್ಥನಾ ವೀರರಾಗಿದ್ದು ತನ್ನ ಮನೆಯನ್ನು ದೇವರಿಗಾಗಿ ಬಿಟ್ಟುಕೊಟ್ರು. ಹೀಗೆ ಅನೇಕ ಸ್ತ್ರೀಗಳ ಗುಣಲಕ್ಷಣಗಳನ್ನು ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಹಾಗಾಗಿ ನಮ್ಮ ಮುಂದೆ ಬರುವಂತಹ ಸಂಚಿಕೆಯಾಗಿದೆ ವುಮೆನ್ಸ್ ಕಾರ್ನರ್. ನಿಜವಾಗ್ಲೂ ವಿಶೇಷವಾಗಿ ಮಹಿಳೆಯರ ವಿಭಾಗ, ಇದರಲ್ಲಿ ನಾವು ನೋಡುವಂಥ ಒಂದು ಕಾರ್ಯವಾಗಿದೆ ಸತ್ಯವೇದದ ಸ್ತ್ರೀಗಳು. ಹೌದು ಪ್ರಿಯರೇ, ಸಹೋದರಿಗಳಾದ ನಾವೆಲ್ಲರೂ ಸೇರಿ ಒಟ್ಟಾಗಿ ಬರೋಣ. ಯಾರು ಇದನ್ನು ಮಿಸ್ ಮಾಡಿಬಿಡ್ರಿ, ಕೇಳ್ರಿ, ಇದನ್ನು ನೋಟಾಗಿ ಬರೆದಿಟ್ಕೊಳ್ರಿ. ಒಂದು ಚಿಕ್ಕ ಪುಸ್ತಕವನ್ನು ನೀವು ಮಾಡಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಬರುವಂತಹ ಒಂದೊಂದು ಸಂಚಿಕೆಯಲ್ಲಿ ಬರುವಂಥ ಸ್ತ್ರೀಗಳ ಬಗ್ಗೆ ನಾವು ಕಲಿಯುವಾಗ ಅವರಲ್ಲಿರುವಂತಹ ಒಳ್ಳೆಯ ಗುಣಗಳು, ಅವರಿಂದ ನಾವು ಕಲಿತ ಪಾಠಗಳನ್ನು ನಾವು ಬರೆದಿಟ್ಕೊಳ್ಳುವ, ಪ್ರಾರ್ಥನೆ ಮಾಡೋಣ. ನಾವೆಲ್ಲರೂ ಸತ್ಯವೇದದ ಸ್ತ್ರೀಗಳಾಗಿ ಮಾರ್ಪಡೋಣ. ನಾವೆಲ್ಲರೂ ಒಂದು ಸಭೆಯ ಆಧಾರವಾಗಿರೋಣ, ಮನೆಗಳನ್ನು ಕಟ್ಟೋಣ, ಮನೆತನಗಳನ್ನು ಕಟ್ಟೋಣ, ತಲೆಮಾರುಗಳನ್ನು ದೇವರ ಕಡೆಗೆ ನಡೆಸೋಣ. ಅದು ಮಾತ್ರ ಅಲ್ಲ, ನಮ್ಮ ಪ್ರಾರ್ಥನೆ, ನಮ್ಮ ಕಣ್ಣೀರು ಪ್ರತಿಯೊಂದು ಸಭೆಗೂ, ನಮ್ಮ ಕುಟುಂಬಕ್ಕೂ ಆಶೀರ್ವಾದಕರವಾಗಿದೆ. ಮತ್ತೊಂದು ಆವರ್ತಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ನಾವು ತೇಜಸ್ಸನ್ನು, ಬಲವನ್ನು ಹೊದ್ದುಕೊಂಡಿರುವವರಾಗಿದ್ದೇವೆ. ನಿಜವಾಗಿಯೂ ಇವತ್ತಿನ ಸ್ತ್ರೀಗಳು ಆಶೀರ್ವಾದಕರವಾಗಿ ಮನೆಯಲ್ಲೂ ಸಭೆಯಲ್ಲಿ ಇರ್ತಾರೆ, ಸಮುದಾಯವನ್ನು ಕಟ್ಟುವವರಾಗಿರ್ತಾರೆ. ಓಕೆ, ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಸಂಚಿಕೆಗಾಗಿ ಕಾದಿರಿ, ಎಲ್ಲರೂ ನೋಡಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸ್ತಾ ಇದ್ದೇನೆ.